ನುಡಿಗಳನ್ನು ಹಾಡಿದೆಯ. ಏ ಕೃಷ್ಣ, ತಟ್ಟನೆ ಕೋಪಗೊಂಡರೆ ಕಂಡರದ ಮಂಡಲಿಗರ ಮಂಡೆಯ ಮಡಗಿದ್ದ ಮಕ್ಕಳನ್ನು ಖಂಡಿಸುವ ಈಗ ನಿನ್ನ ನೋಡು. ನಿನಗೆ ಹಂಜುವನ್ನಲ್ಲ, ರಂಜಿಪ ಕೆಂಜರಿಯ ಶಿವನ ಹಂಜಲಿ ಭದ್ರರಾದವರಿಗೆ ಭಕ್ತ ಸಂಜೀವನಾಗಲಿಲ್ಲವೇನು? ಕಳರನ ಸೂರನಾದ ಬಾಣಸೂರನ ಭಕ್ತಿಗೆ ಮೆಚ್ಚಿ ಆ ಬಾಲಕೃಷ್ಣ ಹೊರ ಬಾಗಿಲನ್ನು ಕಾಯಲಿಲ್ಲವೇ? ಶ್ರೇಷ್ಠ ಶಿರೋಮಣಿಯಾದ ಪರನಾರಿಯ ವರಂಗನೆ ಪುಂಬ ಕುಚಮಂ ನೋಡಿ ಶಿವಲಿಂಗವೆಂದು ಅಂಬರಿಸಿ ನಂಬೆಯನ್ನು ಪೂಜಿಸಿದರೆ ಆ ಸಾಮ ಶಿವನ ಪಡಿವನ್ನು ಕೊಡಲಿಲ್ಲವೇ? ಪಲ್ಲು ನನಗೆ ಬಾಲಕೃಷ್ಣ ಪಾಸುಪಸತ್ವವನ್ನು ಕೊಡಲಿಲ್ಲವೇ? ಭಕ್ತ ರಕ್ಷಣೆಯೆಂಬ ಬಿರುದು ಕಟ್ಟಿ ಎನಗೊಂದು ಉಂಗುರ ಕೊಟ್ಟೆಂದು ಗಟ್ಟಿಯ ಜೇಳುವುದಕ್ಕೆ ಸ್ವಲ್ಪ ಅಷ್ಟಾಭಾರಗಳಿಗಿಟ್ಟ ವಸ್ತ್ರ ಬಣನೆಯನ್ನ ಒಟ್ಟಿಗೆ ಒತ್ತಿಟ್ಟು ಸಂರಕ್ಷಣೆ ಮಾಡೋಣ ಕಾಡೆಯ. ಸೃಷ್ಟಿ ಸ್ಥಿತಿಗೆ ಕಾರಣ ಕರ್ತನೆಂದು ಶ್ರೇಷ್ಠವಾದ ಶ್ರುತಿಗಳನ್ನು ಸುಳ್ಳು ಮಾಡಿದೆ. ಏ ಕಪ್ಪು ಬಣ್ಣದ ಕೃಷ್ಣ, ಹೆಂಗಮ್ಮನ ಒಪ್ಪದು ತಪ್ಪು ಗಿಪ್ಪುಗಳೆಂದು ನುಡಿದರೆ ಈಗ ಎಂದ ಕರದಲ್ಲಿ ಬೆರೆಯುವ ಕದರ್ 70 ಮರದ ಕಡೆ ನಿನ್ನ ಮೇಲೆ ನಿನ್ನ ತತ್ವಕ್ಕೆ ಎದುರುವನಲ್ಲೋ ಈ ದಿನಸೆಣ. ಕೃಷ್ಣ, ಆಗಲೇ ಇದಿಷ್ಟನಿಗೆ ಏನು ಹೇಳಿದೆ? ಧರ್ಮದಿನ ಕಟ್ಟಳೆಗೆ ಮೀರುವನ್ನು ತಿಳಿದು ಒಟ್ಟಿನ ಮೇಲೆ ಸಾರಣೆ ಮಾಡಲಿಕ್ಕೆ ಬಂದಿರುವನು. ಬಿಡು ಬಿಡು ಅಣ್ಣ, ಇವನ ಪಕ್ಷವನ ದಾಚನವೇನು ಪಾಂಡವರ ಪಕ್ಷನಾಗಿದ್ದರೆ ನಮ್ಮ ಮಗನ ಅಭಿಮಾನ ಪ್ರಾಣವನ್ನು ಯಾತಕ್ಕೆ ಹೋದನು? ಚೋಣಿಪ್ಪನಾದ ಕೌರವನ ಸೇನಾ ಬಲದ ಜಾನನದ ಅಭಿಮನ್ಯನ್ನು ಗೋಳು ಮರೆದು ಕಾಣದವನಂತೆ ಕಾಣದಂತಿರುವ ಈ ಮಾಯಾಜನನು ಅಯವಂತನದು ಚಿತ್ತದ ಪಿತನು ಪರ್ವತನು ಎತ್ತಿ ತತ್ತನ ಪಡೆದ ನೆತ್ತಿಯೊಳ ಪತ್ತ ಗಜಗಾಮನಿ ಎಂಬ ಗೊಲ್ಲತೆಯನ್ನು ಸಲದಿನು ಆತನ ಪುತ್ರನ ಮೇಲೆ ಮಾತ್ರ ಮನೆಯಿದನು. ಅಯ್ಯೋ, ನಮ್ಮನ್ನು ಅನ್ಯಾಯ ಮಾಡಿದನು. ದೇಸಿ ಕೋಟಿ ಜೇಬಟ್ಟಿಗಳಿಗೆ ಮಾತ್ರ ವಿಪತ್ ಪರಂಪರೆಯ ಪರಿಹರಿಸಿದನು. ಉತ್ತಮ ಮಧ್ಯದಳ ಸಹೋದರಿಯ ಮಗನ ಮಾತ್ರ ಮೃತ್ಯುಗೂ ತುತ್ತು ಮಾಡಿದನು. ಮಡುವಿನೋಳು ಮಕ್ಕಳಿಗೆ ಸಿಲುಕಿದ ಕರಿಯ ಘೋರ ಬಂಧನವನ್ನು ತಪ್ಪಿಸಿದನು. ಅದನ್ನು ಉತ್ತರಿಸಿದನು. ಅದರ ಪ್ರಾಣವನ್ನು ಉತ್ತರಿಸಿ ಈ ನಾರಾಯಣನು ಸೋದರನೇ ಎಂಬ ಕರುಣೆ ಇಲ್ಲದೆ ದೂರದಲ್ಲಿನ ಕೌರವರ ಪುಣ್ಯಗಳ ನೆಪ ಮಾಡಿ ಮಣ್ಣು ಪಾಲು ಮಾಡಿದನು. ಈತನು ಅಂತ ಪುಣ್ಯವಂತನಾದರೆ ಉತ್ತಮ ಗೊಲ್ಲದಿಯರ ಭಕ್ತನೆ ನಿಲ್ಲಿಸಿ ಮರದ ಮೇಲೆ ಹತ್ತಿ ನೋಡಿವಾನೆ. ಈತನು ಅಂತ ಸತ್ಯವಂತನಾದರೆ ಎತ್ತ ತಾಯಿಯ ಕುತ್ತಿಯ ಕೊಯ್ಯುವಾನೆ. ಈತನು ಅಂತ ಬಲವಂತನಾದರೆ ಕಲಿಯ ಬಾಗಿಲನ್ನು ಕಾಯುವನೆ. ಈತನು ಅಂತ ಕುಲವಂತನಾದರೆ ಕುಲಹೀನದ ಮನೆಯಲ್ಲಿ ಬಳಕೆ ಮಾಡುವನೆ. ಈತನು ಅಂತ ಕಲಿವಂತನಾದರೆ ಕಳ್ಳರಿಗೆ ಮನಸೋದು ಪಾಲನೆಗೆ ಎಪ್ಪು ಕೊಡುವನೆ. ಕುಲಯರಿ ನಂದನನೇ, ನರನಿಗೆ ಸಾರಥಿಯಾಗಿರುವ ಹಿರಿಯ ನಂದನೇ, ಕಿರಿಯ ನಂದನೇ, ದೇವಕಿಗೆ ತರನಾಗಿರುವ ಕಿರಿಯ ನಂದನೇ. ಅಣ್ಣ, ಈ ಜಗತ್ತಕ್ಕೆ ಹಿರಿಯನಾಗಿರುವನು ಅಣ್ಣ. ಈ ಕಮಲದೊಳು ಕಣ್ಣುಳ್ಳ ಕೃಷ್ಣನ ಬಣ್ಣದ ಹೆಣ್ಣಾಗಿ ರಕ್ಕಸರ ಕುಲವು ಸಣ್ಣ ಮಾಡಿದನು. ಈತನು ಆ ಪುಣ್ಯವಂತನಲ್ಲವೇನು? ಅಯ್ಯೋ, ಅಣ್ಣನ ಮಗಳ ಮುಖವನ್ನಾದರೂ ನೋಡಿದ ಚೆನ್ನಿಗಾದ ಅಭಿಮನ್ಯನನ್ನು ಕೌರವ ಕುಂಜಿಗಳ ನೆಪ ಮಾಡಿ ಮಣ್ಣು ಪಾಲು ಮಾಡಿದವನು. ಮೇಲೆ ಅಣ್ಣ, ಮೇಲೆ ನಿಷ್ಠುರವಾದ ನುಡಿಗಳನ್ನು ಹಾಡುವನು. ಏ ಕೃಷ್ಣ, ನಿನ್ನ ಹಠವು ತೀರುತ್ತವೆಂದು ದಿಟ್ಟವಾದ ನುಡಿಯನ್ನು ನುಡಿದರೆ ಈ ಭೀಮನು ಬಹು ಗಟ್ಟಿ ಎಂದು ನಿನ್ನ ಮುಂದೆ ದೂರ ಮಾಡುವನು ಎನ್ನನ್ನು. ಏ ಕೃಷ್ಣ, ಅಯ್ಯೋ, ಏನು ಮಾಡಲಿ? ಅಮ್ಮ ಸುಭದ್ರಿಯೇ, ನಿಮ್ಮ ಅಣ್ಣನೆಂಬ ಕಪಟ ಬುದ್ಧಿಯುಳ್ಳ ಕೃಷ್ಣನು ಏನು ಕಾಣದವನ ತೀರುವನು. ನಿನ್ನ ಮಗನ ಮರಣದ ಸುದ್ದಿಯನ್ನು ಹೇಳುವುದಕ್ಕೆ ಒಂದು ಹಳೇ ಹದ್ದಿನ ಮೇಲೆ ಕುಳಿತುಕೊಂಡು ಬಂದಿರುವನು. ಎದ್ದು ಬಂದು ಮಾತನಾಡ್ಸಮ್ಮ ಪಲ್ಗುಣನ ರಾಣಿ
ಚೂಡಿ ರಾಮ ಇವರು ಇದೇ ನಮ್ಮ ನಾಟಕ ಸಂಘಕ್ಕೆ 1200 ರೂಪಾಯಿ ಬಹುಮಾನ ಪೂರ್ವಕವಾಗಿ ಮಾಡ್ತಾರೆ. ಮತ್ತು ಅದೇ ತರನಾಗಿ ಶ್ರೀ ಕೃಷ್ಣನ ಪಾತ್ರಕ್ಕೆ ಶಿವಪ್ಪ ಗೌಡರು ಸಿರಿಗೇರಿ ಇವರು ಅರ್ಧ ತೊಲೆ ಬಂಗಾರದ ಉಂಗುರವನ್ನು ಮತ್ತು ನಾಗರಾಜ್ ಗೌಡರು ಸಿರಿಗೇರಿ ಇವರು 1001 ರೂಪಾಯಿ ಮತ್ತು ಗೋಡೆ ಚಂದ್ರಶೇಖರ್ ಗೌಡರು ಸಿರಿಗೇರಿ 501 ರೂಪಾಯಿಯನ್ನು ಶ್ರೀ ಕೃಷ್ಣನ ಪಾತ್ರಕ್ಕೆ ಮಾಡ್ತಾರೆ. ಮೋಸವನ್ನು ಮಾಡಬೇಕೆಂದು ಮನದೊಳಗೆ ಎಷ್ಟು ದಿನ ಆಲೋಚನೆ ಮಾಡಿದ್ದೆ ಅಣ್ಣಯ್ಯ. ಏನು ಮಾಡಿದೆ ಸೋದರಳೆಯನು ನಿನಗೆ ಅಂಥ ಭಾರವಾಗಿತ್ತನೆ. ನಾನೇನು ಮಾಡಿದೆನಮ್ಮ? ಹೇಳಿದೆನೆ ಕೇಳು. ಸಹೋದರಿ ಚೆನ್ನಾಗಿ ಹೇಳು. ಮನದೊಳಗೆ ಎಷ್ಟು ದಿನ ಆಲೋಚನೆ ಮಾಡಿದ್ದೆ. ಅಯ್ಯೋ, ಕುಂಬಾರನ ಇಟ್ಟ ಮಣ್ಣಿನ ಹಾವಿಗೆಯಲ್ಲಿ ಚಿನ್ನದ ತಂಬಿಗೆ ಹುಡುಕಿದರೆ ಸಿಕ್ಕೀತೆ, ನಿನ್ನಲ್ಲಿ ಮನೆ ಮಾಡಿ ಹುಡುಕಿದರೆ ಒಳ್ಳೆ ಗುಣ ದೊರಕೀತೆ. ಹಾಗೆಲ್ಲ ಅನ್ನಬಾರದು ಸಹೋದರಿ. ಅಯ್ಯೋ ಅಣ್ಣಯ್ಯ, ಮಾಡಬಾರದು ಇಂಥ ಅನ್ಯಾಯ. ಸಾರಥಿ, ಇದೇನು ಅಪಖ್ಯಾತಿ? ಇದುವರೆಗೂ ಭೀಮನ ಕೂಡ ವಾದಿಸಿದ್ದೆ ಸಾಕಾಯ್ತು, ಇಲ್ಲಿಗೆ ಬರಬಾರದಾಗಿತ್ತು, ಬಂದದ್ದೇ ಬುದ್ಧಿ. ಹೆಣ್ಮಕ್ಳು ಕೂಡ ತಪ್ಪಿಸಬಹುದು ಸ್ವಾಮಿ, ಹೆಣ್ಮಕ್ಳು ಕೂಡ ಸುಭದ್ರ. ಅಣ್ಣನಾದ ಶ್ರೀಹರಿ, ಪ್ರಬುದ್ಧನಾದ ನಿನ್ನ ಮಗನು ಯುದ್ಧ ಮಾಡುವಲ್ಲಿಗೆ ನಾನೇನಾದರೂ ಹೋಗಿದ್ದೇನೆ, ನಿನ್ನ ಮಗನನ್ನು ನಾನೇನಾದರೂ ಕೊಲ್ಲಿಸಿದ್ದೇನೆ. ಇಲ್ಲದ ನಿಷ್ಠೂರವನ್ನು ಓರಿಸಬೇಡಮ್ಮ ತಂಗಿ ಸುಭಾಗಿ. ಅಣ್ಣಯ್ಯ ಸಹೋದರಿ, ಹೇಳುವನೆ ಕೇಳು. ಚೆನ್ನಾಗಿಯೋ
ಕೊನೆಗೆ ಕುರುಡನ ಕೈಯಲ್ಲಿ ಕೋಲು ಮುರಿದಂತೆ ಮಾಡಿದೆಯ. ನಡು ನಡೆಯಲ್ಲಿ ಅರಗೋಲಿಗೆ ಕಂಡಿಯನ್ನು ಕೊರೆದೆಯ. ನೀನೆಷ್ಟು ಕಾರಣನೆಂದರೂ ನಿನ್ನ ಮಾತನ್ನು ನಾನು ನಂಬಲಾರೆ. ನಿನ್ನ ಅಂತಃಕರಣವು ಎನ್ನ ಮಗನ ಮೇಲಿದ್ದರೆ ಎನ್ನ ಮಗನ ಪ್ರಾಣಕ್ಕೆ ನಷ್ಟವೇ ನಿಂತು. ಅಯ್ಯೋ ಅಣ್ಣಯ್ಯ, ಮಾಡಬಾರದು ಇಂಥ ಅನ್ಯಾಯ. ಸಹೋದರಿ, ಹೇಳುವನು ಕೇಳು. ಚೆನ್ನಾಗಿ ಸಹೋದರಿ, ಶ್ರೀಹರಿ, ನಿನ್ನ ಪತಿಯಾದ ಪಾರ್ಥನ ರಥಮಂ ನಡೆಸಿಕೊಂಡುದು ಓದುದು ಕಣ್ಣಿಲಿ ನೋಡಿ ನೋಡಿ ಇಲ್ಲದ ದೋಷಾರೋಪಣೆ ಕಲ್ಪಿಸಿ ಹೃದಯ ಯಾತಕ್ಕೆ ಎಲ್ಲ ಮೇಲೆ ಬೇಸರ ಮಾಡಿಕೊಳ್ಳಿರಿ. ಸುಭದ್ರಾ, ಅಣ್ಣಯ್ಯ.